ಅದು ಕರ್ಮ ಅಲ್ಲ, ನಿನ್ನ ಕರ್ತವ್ಯ ತಪ್ಪಿಸಿದೀಯಾ. ನೀನು ಏನು ಮಾಡಬೇಕು ಮಗುಗೆ ಮಾಡಿಲ್ಲ, ಅದು ಕರ್ಮ ಅಂತ ನೀನು ಅನ್ಕೋತೀಯ. ಮಗು ತಂದೆ ತಾಯಿಗೆ ಏನು ಮಾಡಬೇಕಿತ್ತು, ಮಗು ಮಾಡಿಲ್ಲ, ಅದು ನನ್ನ ಕರ್ಮ ಅಂತ ಅನ್ಕೊಳ್ಳುತ್ತೆ. ಇಬ್ಬರೂ ಕರ್ಮ ಅಂದಮೇಲೆ ಇಲ್ಲಿ ಧರ್ಮ ಯಾವ್ದು ಹಾಗಾದರೆ? ಅಂದರೆ ನಾವು ಕರ್ಮದಲ್ಲೇ ಹುಟ್ಟಿದ್ದೀವಿ, ಕರ್ಮದಲ್ಲೇ ಕಾಲ ಕಳೀತಾ ಇದ್ದೀವಿ. ಇದು ಹೇಳ್ಕೊಳ್ತಕ್ಕಂಥ ವಿಚಾರ ಅಲ್ವೇ ಅಲ್ಲ. ಹಾಗಾದರೆ ಇದಕ್ಕೆ ಪರಿಹಾರ ಮಾರ್ಗ ಯಾವುದು? ಇದರಲ್ಲಿ ಸತ್ಯ ಯಾವುದು? ನಾವು ತಗೊಳ್ಬೇಕಾದದ್ದು ಯಾವುದು? ನಾವು ಮಾಡಬೇಕಾಗಿರೋದು ಯಾವುದು? ಈ ವಿಚಾರವನ್ನು ಕೆಲವೊಂದು ವಿಷಯದಲ್ಲಿ ಈ ಭಾಗಕ್ಕೆ ಸಂಬಂಧಪಟ್ಟಂಥ 2 ಲೈನನ್ನು ಹೇಳಬೇಕಾಗತ್ತೆ. ಸಾಕಷ್ಟು ಜನ ಕರೆಗಳಿಗೆ ಕಿವಿ ಕೊಡ್ತಾ ಇಲ್ಲ, ಮಾಧ್ಯಮದಲ್ಲಿ ತುಂಬ ಡಿಮ್ಯಾಂಡ್ ಆಗ್ತಾ ಇದೆ. ಯಾಕೆ ಇವರು ದುಡ್ಡು ತಗೊಳ್ಳಲ್ವಾ, ಫೋನ್ ಯಾಕೆ ಮುಟ್ಟಲ್ಲ ಅಂತ ಕೆಲವರು ಪ್ರಶ್ನೆ. ಯಾರು ದುಡ್ಡು ತಗೋತಾರೆ ಅಂತ ಗೊತ್ತಿಲ್ಲ ನನಗೆ. ನಾವು ದುಡ್ಡು ಕೊಡಲ್ವೇನ್ರಿ, ಏನಕ್ಕೆ ರೀ ಕರೆ ಕೊಡಲ್ಲ ಅಂತ ಪ್ರಶ್ನೆ ಫೋನು ನಮಗೆ. ನಾನು ಯಾರು ದುಡ್ಡು ಕೊಡ್ತಾವ್ರಿ ಇವರು? ಹೌದು ಅಲ್ವಾ? ನನಗೆ ಇನ್ನು ಸ್ವಲ್ಪ ಡೌಟ್ ಆಗ್ತಾ ಇದೆ. ದುಡ್ಡು ಯಾರು ಕೊಡ್ತಾವ್ರೆ? ಚಾನಲ್ ಕೊಡ್ತಾವ್ರಾ ಅಥವಾ ನಮಗೆ ಕೊಡ್ತಾವ್ರಾ? ಕೇಳ್ತಾ ಇದ್ದಾರೆ ಜನಗಳು. ನಮಗೆ ಕರೆ ಸಿಗ್ತಾ ಇಲ್ಲ, ಯಾಕೆ ಕೊಡಲ್ಲ? ದುಡ್ಡು ತಗೊಳ್ಳಲ್ವಾ? ನನಗೆ ಇನ್ನೂ ಪ್ರಶ್ನೆಗೆ ಉತ್ತರ ಸಿಕ್ಕಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ, ದಯವಿಟ್ಟು ಸಿಕ್ಕದವರು ಮಾಡಿದವ್ರಿಗೆಲ್ಲ ಕರೆ ಸಿಗುತ್ತೆ ಅಂತಕ್ಕಂಥದ್ದು ನೀವು ತಪ್ಪಾಗಿ ತಿಳ್ಕೊಂಡು ಏನೇನೋ ಮಾತಾಡ್ತಕ್ಕಂಥದ್ದು ದಯವಿಟ್ಟು ಸ್ವಲ್ಪ ಅರ್ಥ ಮಾಡ್ಕೊಳ್ಳೋದು ಒಳ್ಳೆಯದು. ಎಲ್ಲರಿಗೂ ಆಸೆ ಮಾತಾಡೋಕ್ಕೆ ಎಲ್ರಿಗೂ ಸಿಗಲ್ಲ. ಅದಕ್ಕೂ ಪುಣ್ಯ ಮಾಡಿರಬೇಕು. ಏನಂತ, ಒಂದು ದೇವಸ್ಥಾನಕ್ಕೆ ಹೋದ ತಕ್ಷಣ ದರ್ಶನ ಆಗುತ್ತೆ, ಆಗಲ್ಲ ಕೆಲವರಿಗೆ. ತಿರುಪತಿಯಲ್ಲಿ ಹೋಗಿ ಇಲ್ಲಿಂದ ಕಷ್ಟಪಟ್ಟು ಹೋಗಿ ದರ್ಶನಕ್ಕೆ ನಿಂತ ತಳ್ಳಿಬಿಡ್ತಾರೆ. ಹೌದು, ಆಚೆ ಬಂದು ಅಯ್ಯೋ ನನ್ನ ದೇವರೇ ಸರಿ ನೋಡಲಿಲ್ಲ ಅಂತ ಎಷ್ಟೋ ಜನ ಬರ್ತಾರೆ. ಯಾಕೆ ನಿನ್ಗೆ ಇನ್ನೂ ಟೈಮ್ ಕೂಡ ಬಂದಿಲ್ಲ ಅಂತ ಭಗವಂತನೇ ಆ ಮಟ್ಟದಲ್ಲಿ ಆ ವ್ಯಕ್ತಿಯನ್ನು ತಳ್ಳಿಸ್ಬಿಡ್ತಾನೆ. ಎಲ್ಲರೂ ತಳ್ಳಲ್ಲ, ಸುಮ್ಮನೆ ಇದ್ದ ನನ್ನ ತಳ್ಳಿಬಿಟ್ನಲ್ಲ ಅಂದರೆ ಅದೇ ನಿನ್ನ ಕರ್ಮ. ಹಾಗೆ ನೀವು ಕರ್ಮ ಆಗಿದ್ದೀರಾ, ಕರ್ಮ ಅನುಭವಿಸ್ತಾ ಇದ್ದೀರಾ ಅಂತಲ್ಲ, ನಿಮ್ಗೆ ಸಮಯ ಬೇಕಾಗತ್ತೆ, ಪ್ರಯತ್ನ ಮಾಡಿ. ಕರೆ ಮಾಡಿದ ತಕ್ಷಣ ಎತ್ತಬೇಕು ಅಂತ ದಯವಿಟ್ಟು ಯಾರು ಅನ್ಕೋಬೇಡಿ. ಇನ್ನು 2ನೇದು, ಇವರೆಲ್ಲ ತಿಳ್ಕೊಂಬಿಟ್ಟಿದ್ದಾರಾ ಅಂತ ಕೆಲವ್ರ ಪ್ರಶ್ನೆ. ಏನಮ್ಮ, ನನ್ನನ್ನು ಎಲ್ಲ ತಿಳ್ಕೊಂಡೇ ಬಿಟ್ಟವ್ರ ಇವರು, ಏನಿಲ್ಲ ಬೇರೆಯವ್ರಿಗೆಲ್ಲ ಇವರೇ ತಿಳ್ಕೊಂಡವ್ರ ಅಂತ ಕೆಲವ್ರ ಪ್ರಶ್ನೆ. ಅದಕ್ಕೆ ಏನು ಉತ್ತರ ಹೇಳ್ಬೋದು ಅಂದರೆ, ಡಾಕ್ಟ್ರ್ ಹತ್ರ ಹೋಗ್ಬಿಟ್ಟು ನಿಮಗೆ ಜ್ವರ ಬರಲ್ವಾ ಅಂತ ಕೇಳ್ದಂಗೆ. ಯಾರಿಗೆ? ಡಾಕ್ಟ್ರಿಗೆ. ಇವ್ ಡಾಕ್ಟ್ರ್ ಏನು ಹೇಳ್ಬೇಕು ಇವಾಗ? ನಿನಗೆ ಯಾಕದು, ನಿನ್ನ ಜ್ವರ ಹೋಗೋದು ನೋಡಿಸ್ಕೋ, ಡಾಕ್ಟ್ರಿಗೆ ಜ್ವರ ಬರಲ್ವಾ ಅಂತ ನೀನು ಕೇಳಿದ್ರೆ ಆಚೆ ಕಳಿಸ್ತಾನೆ. ಹೌದು. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಪ್ರಶ್ನೆಗಳನ್ನ ಹಾಕೋ ಹುದ್ದಟತನವನ್ನು ಅಹಂಕಾರ ಅಂತಾರೆ. ಇದನ್ನು ನೀವು ಒಂದು ತಿಳ್ಕೊಳ್ಳಿ. ಸರಿ ಇದೆ, ಸರಿ ಇಲ್ಲ ಅಂದರೆ ಇದು ಸರಿ ತಪ್ಪು ಅಂತ ಹೇಳೋ ಯೋಗ್ಯತೆ ಇದ್ದರೆ ಇದು ಸರಿ ಹೇಳ್ತಿರೋದು, ಇದು ತಪ್ಪು ಅನ್ನೋ ಯೋಗ್ಯತೆ ಇದ್ದರೆ ಅದನ್ನು ನೇರವಾಗಿ ಬಂದರೆ ಒಂದು ಚೇರ್ ಹಾಕಿ ಒಂದು ಕ್ಯಾಮ್ರಾ ಹಾಕಿ ಕೂರ್ಸೋಣ. ನಿಮ್ಮ ತಾಕತ್ತು ಬಂಡವಾಳ ಬಯಲ್ಗಿಳಿಯೋಣ. ತಾಕತ್ತಿದ್ದರೆ, ಗುಂಡಿಗೆ ಇದ್ದರೆ ಕೂತ್ಕೊಂಡು ಸುಮ್ಮನೆ ಎಲ್ಲೋ ಕೂತ್ಕೊಂಡು ಓತ್ಲ ಹೊಡಿಬೇಡಿ. ಈ ಓತ್ಲ ಹೊಡೆಯೋರಿಗೆಲ್ಲ ನಾವು ಕೇರ್ ಮಾಡಲ್ಲ ಅಂತ ದಯವಿಟ್ಟು ನೀವು ಮಾತಾಡೋದು ನಮಗೇನು ಭಯ ಇಲ್ಲ. ಯಾವ ಆ್ಯಂಗಲಲ್ಲಿ ನಿಮ್ಗೆ ಕೇಳಿದ್ರು ನಾವೆಲ್ಲ ಉತ್ತರ ಕೊಡೋಕ್ಕಾಗಲ್ಲ. ವಿಷಯಗಳು ತಿಳ್ಕೊಬೇಕಾ, ಅನುಮಾನ ಇದೆಯಾ, ಒಂದು ಪಟ್ಟಿ ಹಾಕ್ಕೊಳ್ಳಿ. ನೀವು ಹೇಳಿದಂಥ ಉತ್ತರ ತಪ್ಪಿದೆ, ಈ ಉತ್ತರ ಹೀಗಿರಬೇಕಿತ್ತು, ಇದೆಯಾ ತಾಕತ್ತು? ನಿಮಗೆ ತಾಕತ್ತಿದೆಯಾ ಅಂತ ಕೇಳ್ತೀನಿ. ಸುಮ್ಮನೆ ಓತ್ಲ ಹೊಡೆಯೋದಲ್ಲ, ಕುಂತ್ಕೊಂಡು ಹೇಳಿ ಸರಿ ಹೇಳು ತಪ್ಪು ಅಂತ ಡಿಸೈಡ್ ಮಾಡೋಕ್ಕೆ ನೀವು ಯಾರು? ನಿನಗದು ಸತ್ಯ ಗೊತ್ತಿದ್ದರೆ ಫಸ್ಟ್ ಡಿಸೈಡ್ ಮಾಡು. ಈ ಪ್ರಶ್ನೆಗೆ ಈ ಉತ್ತರ ತಪ್ಪು, ಕಳಿಸು. ಇಲ್ಲ ಕೂತ್ಕೊಂಡು ಮಾತಾಡೋಣ. ಅದಕ್ಕೆ ಒಂದಿನ ಕಾರ್ಯಕ್ರಮ ಹಾಕೋಣ. ಇದಕ್ಕೆ ಮುಚ್ಚು ಮರೆ ವ್ಯಾಪಾರನೇ ಇಲ್ಲ. ನಾವೆಲ್ಲ ಟೈಮಲ್ಲೂ ಚಾಲೆಂಜ್. ಆದರೆ ಮನುಷ್ಯ ಚಾಲೆಂಜಾಗಿ ಬದುಕಬೇಕು ಅಂದರೆ ನಿಮ್ಗೆ ಅದ್ರ ಬಗ್ಗೆ ಸತ್ಯ ಗೊತ್ತಿರಬೇಕು. ಸುಮ್ಮನೆ ಅನಾವಶ್ಯಕವಾಗಿ ಕಾರ್ಯಕ್ರಮವನ್ನು ದಿಕ್ಕು ತಪ್ಪಿಸ್ಬೇಡಿ. ಸಮಾಜದಲ್ಲಿ ನೀಟ್ ಮಾಡೋದಕ್ಕೆ, ಶುದ್ಧೀಕರಣ ಮಾಡೋದಕ್ಕೆ ಯಾವುದೋ ಒಂದು ಕಾರ್ಯಕ್ರಮ ಬರ್ತಾ ಇದೆ ಅಂದರೆ ಸಪೋರ್ಟ್ ಕೊಡಬೇಕೆ ಹೊರತು ಬೆಂಕಿ ಹಚ್ಚೋ ಕೆಲಸ ಮಾಡಿದ್ರೆ ಅದು ನಿಮ್ಮನ್ನೇ ಸುಡುತ್ತೆ ಹೊರತು ಇನ್ಯಾರೂ ಸುಡಲ್ಲ. ಅದಕ್ಕೆಲ್ಲ ಯೋಚನೆ ಮಾಡೋ ಅಗತ್ಯ ನಮಗಿಲ್ಲವೂ ಇಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ಯಾರೋ ಒಬ್ಬರು ಮಾಡ್ತಕ್ಕಂತಹ ಹೀನ ಕೆಲಸಕ್ಕೆ ಸಮಾಜ ಪರದಾಡಬೇಕಾಗತ್ತೆ. ನಿಮ್ಮ ಕೈಲಿ ಆಗಲ್ವಾ, ಫೋನ್ ಆಫ್ ಮಾಡಿ, ಟಿ ವಿ ಆಫ್ ಮಾಡಿ, ನೀವು ನೋಡಬೇಡಿ, ನಿಮ್ಮನ್ನು ನೋಡಿ ಅಂತ ನಾವು ಹೇಳಿಲ್ಲ. ಅಥವಾ ನೀವು ಬನ್ನಿ, ನಿಮ್ಮಿಂದ ನಾವು ದುಡ್ಡು ಇಸ್ಕೋಬೇಕು ಅಂತ ಅವಶ್ಯಕತೆ ನಮಗಿಲ್ಲ. ಯಾಕೆ ಮಾತು ಹೇಳ್ತಾ ಇದ್ದೀನಿ ಅಂದರೆ, ನಿಮ್ಮ ಕರ್ಮ ತೊಳೆಯೋದಿತ್ತು, ನಿಮ್ಮ ಕರ್ಮ ತೊಳ್ಕೋಬೇಕು, ತಿಳ್ಕೊಳ್ಳಿ. ಇಲ್ಲ ಅಂದರೆ ಅನಾವಶ್ಯಕವಾಗಿ ಮಾತಾಡಿ ಬಾಯಿನ ಹೊಲ್ಸು ಮಾಡ್ಕೋಬಾರ್ದು ಅಂತ ನನ್ನ ಕೊರತೆ ಅಷ್ಟೇ. ನಿಮ್ಮ ಬಾಯೇ ಹೊಲ್ಸಾಗೋದು ನನಗೇನು ಕೇಳಿಸಲ್ಲ, ಕೇಳಿಸಿದ್ರು ನಾನು ಕೇರ್ ಮಾಡಲ್ಲ. ಈ ಮಾತನ್ನ ನಾನು ಹೇಳಬಾರ್ದು. ಇದು ನಿಮಗೊಂದು ಶಾಪವಾಗಿ ತಟ್ಟತ್ತೆ. ಇದು ಗಮನ ಇರಲಿ, ಯಾರೇ ಆಗಿರಲಿ.